ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಮಳೆ ಇದೆ ಹೊರಗಡೆ, ಹಾಗಾಗಿ ಇವತ್ತು ನನ್ನ ಮಗಳನ್ನ ಸ್ಕೂಲ್ ಕಳಿಸಿಲ್ಲ. ನೋಡಿ, ನನ್ನ ಮಗಳು ಮೊಟ್ಟೆ ತಗೊಂಡು ಏನೋ ಮಾಡ್ತಾ ಇದ್ದಾಳೆ. ಮೊಟ್ಟೆ ತಗೊಂಡು ಏನೋ ಮಾಡ್ತಿದ್ದಾಳೆ ಬಿಡೆ, ಮೊಟ್ಟೆ ತಕ್ಕ ಆಟ ಆಡ್ತಿದ್ದಾಳೆ. ಇವಾಗ ನನ್ನ ಮಗಳು ಅಮ್ಮ ಸ್ವಲ್ಪ ಹಾಲು ಕೊಡಿಯಮ್ಮ ಅಂದ್ಲು, ಹಾಗಾಗಿ ಸ್ವಲ್ಪ ಹಾಲು ಬಿಸಿ ಮಾಡಿಕೊಡ್ತಾ ಇದ್ದೀನಿ. ಹಾಲಿಗೆ ಅರ್ಧ ಟೇಬಲ್ ಸ್ಪೂನ್ ಹಾರ್ಲಿಕ್ಸ್ ಹಾಕ್ತಾಯಿದ್ದೀನಿ. ಅವಳು ಡೈರೆಕ್ಟ್ ಹಾಲು ಕುಡಿಯೋಲ್ಲ, ಹಾಗಾಗಿ ಹಾರ್ಲಿಕ್ಸ್ ಹಾಕಿ ಅವಳು ಕುಡೋದು. ಇವತ್ತು ಬೆಳಗ್ಗೆನೇ ಮಳೆ ಬರ್ತಾಯಿತ್ತು, ಹಾಗಾಗಿ ಅವಳು ಸ್ಕೂಲ್ಗೆ ಹೋಗಿಲ್ಲ ಇವತ್ತು. ಈ ಚಳಿಗಂತೂ ತುಂಬಾ ಬಿಸಿ ಬಿಸಿ ಕುಡಿಬೇಕು ಅನಿಸುತ್ತಾ ಇರುತ್ತೆ. ಇವಾಗ ನಮ್ಮ ದೀಕ್ಷನ್ಗೆ ಹಾಲು ಕೊಟ್ಟು ಬಂದು ಒಂದು ಬೌಲಲ್ಲಿ ಹೆಸರುಬೇಳೆ ನೆನೆಯೋಕೆ ಇಡ್ತಾಯಿದ್ದೀನಿ. ಒಂದು 1/4 ಕಪ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ವಾಶ್ ಮಾಡಿ ನೆನೆಯೋಕೆ ಇಡೋಣ. ನೋಡಿ, ವಾಶ್ ಮಾಡಾಗಿದೆ. ಇದಕ್ಕೆ ಫುಲ್ ನೀರು ಹಾಕ್ತಾಯಿದ್ದೀನಿ. ಇದಿಲ್ಲ ಅಂದರೆ ಒಂದು 1/4 ಗಂಟೆ ನೆನೆಬೇಕು ಹೆಸರುಬೇಳೆ. ಇವಾಗ ನೆನೆ ಅಷ್ಟರಲ್ಲಿ ನಾನು ಸ್ವಲ್ಪ ಕಾಫಿ ಮಾಡಿಕೊಂಡೆ, ಕುಡಿತಾ ಇದ್ದೆ ರೆಸ್ಟ್ ಮಾಡ್ತಾ. ಈ ಚಳಿಗಂತೂ ಕಾಫಿ ಕುಡಿಬೇಕು ಅನಿಸ್ತಾ ಇರುತ್ತೆ. ನಾನು ಕಾಫಿ ಕುಡಿಯೋದು ಕಡಿಮೆ, ಇವಾಗ ಮಳೆ ಇರೋದ್ರಿಂದ ಸ್ವಲ್ಪ ಕಾಫಿ ಕುಡಿತಾ ಇದ್ದೀನಿ. ಹಾಗೆಯೇ ನನ್ನ ಮಗಳು ಅವ್ರ ಪಪ್ಪನ ಕೈಲಿ ರ್ಯಾಪರ್ ಹಾಕ್ಸ್ಕೊತಾ ಇದ್ದಾಳೆ. ಇವಾಗ ನಾನು ನೆನೆಕಿಟ್ಟಿದ್ದನ್ನ ಹೆಸರು ಬೇಳೆನ ಇವಾಗ ಸೋರ್ಲೇಕೆ ಇಡ್ತಾಯಿದ್ದೀನಿ. ನೀಟಾಗಿ ಎಲ್ಲ ಸೋರಬೇಕು, ನೀರು ಸ್ವಲ್ಪನೇ ಇರಬಾರ್ದು. ಇದು ಸೋರಾದಮೇಲೆ ಇದನ್ನು ಒಂದು ಕಾಟನ್ ಬಟ್ಟೆಗೆ ನೀಟಾಗಿ ಇದನ್ನೆಲ್ಲ ಒಣಗ್ತಾಯಿದ್ದೀನಿ. ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಇಲ್ಲಾಂದರೆ ಒಂದು 1/4 ಗಂಟೆ, ಇಲ್ಲಾಂದರೆ ಒಂದು ಅರ್ಧ ಗಂಟೆ ಈ ಥರ ನೆರಳೇನೇ ಕಾಟನ್ ಬಟ್ಟೆಯಲ್ಲಿ ಈ ಥರ ಹರಡಬೇಕು. ಇಲ್ಲಾಂದರೆ ಎಣ್ಣೆ ಬಿಟ್ಟಾಗ ಚಟಪಟ ಅಂತ ಸಿಡಿಯುತ್ತೆ, ಹಾಗಾಗಿ ಈ ಥರ ಡ್ರೈ ಮಾಡ್ಕೋಬೇಕು ಫುಲ್ಲು. ನೋಡಿ, ಇವಾಗ ಎಣ್ಣೆಗೆ ಹಾಕ್ತಿದ್ದೀನಿ. ಇಲ್ಲಾಂದರೆ ಇದನ್ನು ಕಡಿಮೆ ಉರಿಲೇ ಫ್ರೈ ಮಾಡ್ಕೋಬೇಕು ಇದನ್ನು ಎಣ್ಣೆಯಲ್ಲಿ. ನೋಡಿ ಹೇಗೆ ಬರ್ತಾಯಿದೆ ಅಂತ. ಈ ಕಲರ್ ಬರಬೇಕು, ಅಲ್ಲಿ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು, ಇಲ್ಲಾಂದರೆ ಮೆತ್ತೆ ಆಗೋಗ್ತಿದೆ. ನೋಡಿ ಹೇಗೆ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ನೋಡೋಣ, ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಗರಿ ಗರಿ ಆಗಿದೆ, ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಮಳೆಗಾಲದಲ್ಲಂತೂ ಸೂಪರಾಗಿದೆ, ಖಾರವಾಗಿ ತುಂಬ ಟೇಸ್ಟಿಯಾಗಿದೆ, ತುಂಬಾ ಚೆನ್ನಾಗಿದೆ. ಈ ಚಳಿಗಾಲಕ್ಕಂತೂ ಸೂಪರಾಗಿರುತ್ತೆ. ಈ ಥರ ಮಾಡ್ಕೊಡೋದ್ರಿಂದ ಸ್ನ್ಯಾಕ್ಸ್ಗಂತೂ, ಸಂಜೆ ಕಾಫಿಗೆ ಮತ್ತು ಟೀ ಜೊತೆ ಅಂತೂ ಸೂಪರಾಗಿದೆ. ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.